ಕುಡ್ಚಿ ಮತ್ತು ಬಾಗಲಕೋಟೆ ಕುಡ್ಚಿ ಬಗ್ಗೆ ಮೇಲಿನ ಮೇಲೆ ಪ್ರಸ್ತಾಪ ಬರ್ತಾ ಇದೆ. ನಾನು ಅಣ್ಣ ಇಲ್ಲಿ ಬಂದ ತಕ್ಷಣ ಕ್ವಶನ್ ಕೇಳ್ತಾರೆ ಮೀಡಿಯಾದವರು ಮತ್ತು ನಮ್ಮ ಈ ಭಾಗದಲ್ಲಿರುವಂಥ ವ್ಯಾಪಾರಸ್ಥರು ಕೈಗಾರಿಕೋದ್ಯಮಗಳು ಕೇಳ್ತಾರೆ ಅಂದಾಗ ಇಮಿಡಿಯೇಟ್ ಆಗಿ DK ಶಿವಕುಮಾರ್ ಫೋನ್ ಮಾಡಿದರು. ಅಣ್ಣ ನಮ್ಮ ಕಡೆ 3 ಲಕ್ಷ ಕೋಟಿ ರೂಪಾಯಿಗಳು ರೈಲ್ವೆಗೆ ಒಂದು ಬಜೆಟನ್ನು ಕೊಟ್ಟಿದ್ದಾರೆ ಪುಣ್ಯಾತ್ಮ ನರೇಂದ್ರ ಮೋದಿಜಿ ಅವರು. ನಮ್ಗೆ ಯಾವುದೇ ರೀತಿಯಿಂದ ದುಡ್ಡಿನ ಕೊರತೆ ಇಲ್ಲ. ನೀವು ಬರೀ ಆ ಲ್ಯಾಂಡನ್ನು ಖರೀದಿ ಮಾಡಿ ಭೂಮಿಯನ್ನು ನೀವು ಎಕ್ವೈರ್ಮೆಂಟ್ ನಮಗೆ ಕೊಟ್ಟದ್ದೇ ಆದರೆ ನಾವು ಬರುವಂಥ 2 ವರ್ಷದಲ್ಲಿ ಈ ಕುಡ್ಚಿ ಮತ್ತು ಬಾಗಲಕೋಟನ್ನು ಸಂಪೂರ್ಣವಾಗಿ ನಾನು ಮಾಡಿಕೊಡ್ತೀನಿ ಅಂತ ಮಾತನ್ನು ಸನ್ಮಾನ್ಯ ಸಚಿವರು ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವ್ರು ಕೈ ಎತ್ತಿಬಿಟ್ರು. ಏನನ್ನ ನಿಮಗೆಲ್ಲ ಗೊತ್ತಿದೆ, ಇವತ್ತೆಲ್ಲ ನಾವು ಗ್ಯಾರಂಟಿ ಕೊಟ್ಟು ನಮ್ಮ ಸರ್ಕಾರ ಗೋರಂಟಿ ಆಗಿಬಿಟ್ಟಿದೆ, ಅದ್ರ ಸಲುವಾಗಿ ಯಾವುದೇ ರೀತಿಯಿಂದ ದುಡ್ಡಿಲ್ಲ ಆದರೂ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದರು. ಆದ್ರೆ ಒಂದು ಮಾತನ್ನು ಹೇಳ್ತೀನಿ, ಅವರು ನಮ್ಮ ಕಡೆ ಕೇಂದ್ರ ಸರ್ಕಾರದಲ್ಲಿ ಮತ್ತು ಸೋಮಣ್ಣ ಅವರ ಇಲಾಖೆಯಲ್ಲಿ ಯಾವುದೇ ರೀತಿಯಿಂದ ರೈಲ್ವೆ ಪುನಶ್ಚೇತನ ಮಾಡಲಿಕ್ಕೆ ಹೊಸ ಲೈನ್ ಮಾಡಲಿಕ್ಕೆ ಈಗ ಅಪ್ರೂವಲ್ ಆಗಿರುವಂಥದ್ದು ಮಾಡಲಿಕ್ಕೆ ದುಡ್ಡಿನ ಕೊರತೆ ಇಲ್ಲ. ನೀವು ಸಹಿತ ಇಲ್ಲೊಬ್ರು ಕಾಂಗ್ರೆಸ್ಸಿನವ್ರು ಇದ್ದೀರಿ, ನೀವು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಕೇವಲ ಲ್ಯಾಂಡ್ ಎಕ್ವಿಸಿಷನ್ ಮಾಡಿಕೊಟ್ರೆ ಸಾಕು, ಅದನ್ನು ಕಂಪ್ಲೀಟ್ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮ ಸೋಮಣ್ಣ ಸರು ಮತ್ತು ನಮ್ಮ ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ಸರ್ಕಾರ ಇದ್ದಾಗ ಪಕ್ಕದಲ್ಲಿ 2-3 ಕಿಲೋಮೀಟರ್ ಮೇಲೇ ಒಂದು ವಿಮಾನ ನಿಲ್ದಾಣ ಮಾಡಬೇಕಂತ ಹೇಳಿ 2,000 ಎಕರೆ ಎಕ್ವಿಸಿಷನ್ ಮಾಡಲಿಕ್ಕೆ ನಾವು ಪ್ರಸ್ತಾವನೆಯನ್ನು ಮಾಡಿದ್ದೀವಿ. ಅದರಲ್ಲಿ 1,500 ಎಕರೆ ಸರ್ಕಾರಿ ಭೂಮಿ, ಉಳಿದಿರುವಂಥ 400-500 ಎಕರೆ ಕೊಟ್ಟಿದ್ರೆ ಇವತ್ತು ಇಂಥ ಅತ್ಯಂತ ನವೀಕರಣಗೊಂಡಿರುವಂಥ ರೈಲ್ವೆ ಸ್ಟೇಷನ್ನು ಮತ್ತು ಪಕ್ಕದಲ್ಲೇ ವಿಮಾನ ನಿಲ್ದಾಣ, ಅದರ ಜೊತೆಗೆ ನ್ಯಾಷನಲ್ ಹೈವೇ ಗೋವಾ ಟು ಹೈದರಾಬಾದ್ ಮತ್ತು ಪುಣೆ ಟು ಬೆಂಗಳೂರು ನ್ಯಾಷನಲ್ ಹೈವೇ ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ರೈಲ್ವೆ ಇಲ್ಲಿ ಬದಾಮಿಯಲ್ಲಿ ಬಂದಾಗ ಇವತ್ತೇನು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಇರುವಂಥ ಈ ಬದಾಮಿಗೆ ನಾವು ಅತ್ಯಂತ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಏನಾದರೂ ಅಭಿವೃದ್ಧಿ ಮಾಡುವಂಥದ್ದು ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಲ್ಲಿ ಮಾತ್ರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೂ ಸಹಿತ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಈ ರೈಲ್ವೆ ಡಿಪಾರ್ಟ್ಮೆಂಟದ ಹಾಗೂ ಸಾಹೇಬರ ಎಲ್ಲ ಇಲಾಖೆ ಸಿಬ್ಬಂದಿಯವರಿಗೆ ವಂದನೆ ಅಭಿನಂದನೆ ಸಲ್ಲಿಸಿ ನಾನು ಒಂದು ಮಾತನ್ನು ಹೇಳಿಕ್ಕೆ ಇಚ್ಛೆ ಬರ್ತಾ ಇದ್ದೀನಿ. ಸೋಮಣ್ಣ ಸರ್ ಅವರ ಕಾರ್ಯವೈಖರಿ, ಅವರು ಬರುವಂಥ ದಿವಸದಲ್ಲಿ ಇನ್ನೂ ಕ್ಯಾಬಿನೆಟ್ ಮಂತ್ರಿಯಾಗಿ ರಾಜ್ಯದಲ್ಲಿಯೂ ಸಹಿತ 7 ಕೋಟಿ ಜನರ ಸೇವೆಯನ್ನು ಮಾಡುವಂಥ ಉನ್ನತ ಸ್ಥಾನ ಅವ್ರಿಗೆ ಸಿಗಲಿ, ಭಗವಂತ ಅವ್ರಿಗೆ ಆಯುಷ್ಯ ಆರೋಗ್ಯ ಇನ್ನೂ 100 ವರ್ಷಗಳ ಕಾಲ ಜನರ ಸೇವೆಯನ್ನು ಮಾಡುವಂಥ ಅವಕಾಶ ಸಿಗಲಿ ಅಂತೇಳಿ ತಾಯಿ ಬನಶಂಕರಿಯಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿಯವರ ದೂರದೃಷ್ಟಿಯ ಕುರಿತಾಗಿ ಮಾತನಾಡಿ ಅಭಿನಂದಿಸಿದಂತಹ ನಿರಾಣಿ ಸಾಹೇಬರಿಗೆ ಧನ್ಯವಾದಗಳು. ಈಗ ವಿ ಸೋಮಣ್ಣ ಸಾಹೇಬರು ಮಾತಾಡಬೇಕಂತ ವಿನಂತಿ. ನೀವೆಲ್ಲ ಸ್ವಲ್ಪ ಅಲ್ಲಿ ಕೇಬಲ್ ಇದೆ, ಆ ಕೇಬಲ್ನ ತುಳಿದ್ರೆ ಪ್ರೈಮ್ ಮಿನಿಸ್ಟರ್ ವಿಡಿಯೋ ಕಾನ್ಫರೆನ್ಸ್ ಕಟ್ ಆಯ್ತದೆ. ದಯವಿಟ್ಟು ಇಲ್ಲ ಇತ್ತ ಕಡೆ ಬನ್ನಿ, ಇಲ್ಲ ಹತ್ತು ಕಡೆ ಬನ್ನಿ. ನೀವುಗಳು ಕೂಡ ಸ್ವಲ್ಪ ದಯವಿಟ್ಟು ಪ್ಲೀಸ್. ಭಾರತ್ ಮಾತಾ ಕಿ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆಗೆ ಬಾದಾಮಿಯ ರೈಲ್ವೆ ನಿಲ್ದಾಣವನ್ನು